ಜುಲ್ಫೆ, ನೀನು ಇಷ್ಟೊಂದು ಇನ್ಸೆನ್ಸಿಟಿವ್ ಅಂತ ನನಗೆ ಗೊತ್ತಿರಲಿಲ್ಲ ಕಣ. ಅಲ್ಲ, ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದಮೇಲೆ ಪ್ರೀತಿ ಬಗ್ಗೆ ಸಂಬಂಧಗಳ ಬಗ್ಗೆ ನಾವು ಯಾಕೋ ಡಿಸ್ಕಷನ್ ಮಾಡಬೇಕು? ಹಾಗಲ್ಲ ಕಣ, ನಾನು ಎಷ್ಟಲ್ಲ ಅಂತ ಕ್ಷಮಿಸಕ್ಕಾತ ಹೇಳು. ನನಗೂ ನನ್ನದೇ ಆದಂಥ ವ್ಯಕ್ತಿತ್ವ ಇದೆ. ನನಗಿರೋ ಟಾಲರೆನ್ಸ್ ಅಲ್ಲಿ 10% ಇಲ್ವಲ್ಲ ಅವಳಿಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ ಅವಳ ಸ್ವಭಾವ ಇಷ್ಟ ಆಗ್ತಾರೆ. ಏನೋ ಕಾರಣಕ್ಕೆ ಜಗಳ ಆಡೋದು, ಆಮೇಲೆ ಬಂದು ಕಾಲಿಡಿಯೋದು. ಯಾರಿಗೋ ಬೇಕು ಈ ತೇಪೆ ಕೆಲಸ ಅಲ್ಲ. ಕರೆಕ್ಟು, ನಿನ್ನ ಮಾತೆಲ್ಲ ನಿಜ. ನೀನು ಗಂಡಸು, ನೀನು ಪೇಷನ್ಸ್ ಕಳ್ಕೊಳ್ಳೋದು ಸಹಜ. ಅವಳು ಹುಡುಗಿ, ಅವಳು ಪೇಷನ್ಸ್ ಕಳ್ಕೋಬಾರ್ದು ಅಲ್ವಾ? ಆದರೆ ಇಲ್ಲಿ ನಿಮ್ಮಿಬ್ಬರು ನೇಚರು ಅದಲು ಬದಲಾಗಿದೆ. ಸೊ ಯು ಹ್ಯಾವ್ ಟು ಅಡ್ಜಸ್ಟ್. ಅಂದ್ರೇನು? ಯಾವಾಗಲೂ ನಾನೇ ಸೋಲ್ಬೇಕು ಅಂತ ಅಲ್ವಾ? ಜುಲ್ಫೆ, ಇದರಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಎಲ್ಲಿಂದ ಬಂತು? ನಿಮ್ಮಿಬ್ಬರಲ್ಲಿ ಯಾರೂ ಸೋತು ಇಲ್ಲ, ಯಾರೂ ಗೆದ್ದು ಇಲ್ಲ. ಇಬ್ಬರು ಒಂದೇ ಥರ ಸಫರ್ ಮಾಡ್ತಾ ಇದ್ದಾರೆ ಅಷ್ಟೇ. ಆ್ಯಂಡ್ ಇದಕ್ಕೆ ಕಾರಣ ರಾಹುಲ್. ಮೊದಲು ಅವನನ್ನು ಟ್ಯಾಕಲ್ ಮಾಡು, ಎಲ್ಲ ಸರೋಗುತ್ತೆ. ಅವನಿಗೆ ಅವಳ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ. ಅದಕ್ಕೆ ಅವಳ ತಲೆ ತಿಂದು ನಂಬಿಸಿದ್ದಾನೆ. ಅಲ್ಲಿ ಅವಳನ್ನ ಯಾಮಾರಿಸ್ತಾ ಇದ್ದಾನೆ, ಇಲ್ಲಿ ನಿನ್ನ ಯಾಮಾರಿಸ್ತಾ ಇದ್ದಾನೆ. ಅಲ್ಲ ಕಣ, ನೀನೇ ಅವ್ನು ಹೇಳಿದ ಮಾತನ್ನ ಕೇಳ್ಕೊಂಡು ಅವ್ನು ಹೇಳ್ದಂಗೆಲ್ಲ ಕೇಳ್ತಾ ಇದೆಯಾ. ಅಂಥದ್ರಲ್ಲಿ ಅವಳು ಅವ್ನ ಮಾತು ಕೇಳಿದ್ರೆ ಅದು ತಪ್ಪಾ? ಇದು ಯಾವ ನ್ಯಾಯ? ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತಲೇ ಗೊತ್ತಾಗ್ತಾ ಇಲ್ಲ. ಸರಿ ತಪ್ಪು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೀಗೆ ಕೂತಿರ್ಬೇಕಾಗತ್ತೆ ಜುಲ್ಫಿ. ಇಕ್ಬಾಲ್ ಹೇಳೋ ಮಾತಿನ ಕಡೆ ಸ್ವಲ್ಪ ಗಮನ ಕೊಡು. ಅವ್ನು ಹೇಳೋದ್ರಲ್ಲೂ ಅರ್ಥ ಇದೆ. ನಾನು ಆಗಲೇ ಬಂದೆ. ನೀನೇನು ಯೋಚನೆ ಮಾಡಬೇಡ ಜುಲ್ಫಿ, ಧೈರ್ಯವಾಗಿ. ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಆಂಟಿ, ನೀವೊಬ್ಬರು ನಮ್ಮ ಜೊತೆ ಇದ್ದರೆ ಇಡೀ ಜಗತ್ತೇ ನಮ್ಮ ಜೊತೆ ಇದ್ದ ಹಾಗೆ. ಅಷ್ಟೊಂದು ಶಕ್ತಿ ಬರುತ್ತೆ. ಹಾಗಾದರೆ ನಂದೊಂದು ಕಂಡೀಷನ್ನು, ನೀನು ನಿಮ್ಮಪ್ಪನ ಬಗ್ಗೆ ಹಾಗೆ ಸಾಧಿಸಬಾರ್ದು. ಯಾಕೆಂದರೆ ಎಷ್ಟೇ ಆಗಲಿ ಅವ್ರು ನಿನ್ನ ಅಪ್ಪ ಕಣೋ. ಅವರೇನು ನಿನ್ನ ಶತ್ರು ಅಲ್ಲ. ನಿನಗೆ ಹೇಗೆ ನಿನ್ನ ಕನಸುಗಳಿರುತ್ತೋ ಹಾಗೆ ಅವ್ರಿಗೆ ನಿನ್ನ ಬಗ್ಗೆ ಕನಸುಗಳಿರುತ್ತೆ. ನಿನ್ನ ಭವಿಷ್ಯದ ಬಗ್ಗೆ ಕನಸನ್ನು ಕೂಡ ಇರುತ್ತೆ. ಅವರು ಯಾವಾಗಲೂ ನನ್ನ ಬೈಯೋದ್ರಲ್ಲೇ ಇರ್ತಾರೆ. ಜುಲ್ಫಿ, ಈ ಪ್ರಪಂಚದಲ್ಲಿ ಎಲ್ಲ ತಂದೆಯರು ಒಂದೇ. ಅವ್ರು ಇರೋದೇ ಮಕ್ಕಳನ್ನ ಬೈಯೋಕ್ಕೆ. ಈಗ ನಮ್ಮ ತಂದೆನೇ ನೋಡು, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂದರೆ ಅದಕ್ಕೊಂದಷ್ಟು ಅನುಮಾನ, ಒಂದಿಷ್ಟು ಬೈಗಳ ಗ್ಯಾರಂಟಿ. ಅವ್ರು ನನಗೆ ಬೈದಿಲ್ಲ ಅಂದರೆ ನನಗೆ ಬೆಳಗೂ ಆಗಲ್ಲ, ತಿಂದು ಅನ್ನನೂ ಅರಗಲ್ಲ. ಹಾಂ, ಓಕೆ ಮ್ಯಾಮ್, ನೀವು ಹೇಳಿದಾಗೆ ಮಾಡ್ತೀನಿ. ಸರಿ, ಹಾಗಾದರೆ ನೀನು ಹೋಗಿ ಸಂಯುಕ್ತನ ಮೀಟ್ ಮಾಡಿ ಪ್ಯಾಚಪ್ ಮಾಡ್ಕೊ. ಉಳಿದಿದ್ದನ್ನು ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು. ಅದು you buddy. Thanks sir. Thank you very much. KDR ಇದ್ದಾರಾ? ತಾವು? ರಂಜಿತಾ ಅಂತ, ಅವ್ರನ್ನ ಮೀಟ್ ಮಾಡಬೇಕಿತ್ತು. ಹೊರಗಡೆ ಇದ್ದಾರೆ, ಬನ್ನಿ ಮೇಡಮ್. ಥ್ಯಾಂಕ್ ಯು. KDR, ರಂಜಿತಾ, ಇಲ್ಲಿವರೆಗೂ ನನ್ನನ್ನು ನೋಡೋದಕ್ಕೆ ಬಂದಿದ್ದು? ಪ್ಲೀಸ್ ಸಿಟ್ ಡೌನ್. ಏನು ವಿಷಯ? ಕ್ಷಮೆ ಕೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಕ್ಷಮೆನಾ? ಇಷ್ಟು ವರ್ಷದಲ್ಲಿ ಒಂದು ದಿವಸನೂ ನಿನಗೆ ಕ್ಷಮೆ ಅನ್ನೋ ಪದ ನೆನಪಿಗೆ ಬರಲಿಲ್ವಾ? ದಯವಿಟ್ಟು ನನ್ನ ಕ್ಷಮಿಸಿ KDR. ನಾನೆಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಇವತ್ತು ನನಗೆ ಗೊತ್ತಾಗ್ತಾ ಇದೆ. ಮಗನ ಜೀವನದಲ್ಲಿ ನಾನು ಆಟ ಆಡ್ಬಿಟ್ಟೆ. ಅದು ಅರಿವಾಗೋಷ್ಟರಲ್ಲಿ ನಾನು ಅವ್ರ ಮಗು ತಾಯಿ ಆಗಿದ್ದೆ. ಆದರೂ ಮಗನ ನನ್ನನ್ನು ಯಾವತ್ತೂ ಮೋಸ ಮಾಡಿಲ್ಲ. ಆದರೆ ನಾನು ಮಾತ್ರ ಮಕ್ಕಳನ್ನ ಜೀವನದಲ್ಲಿ ಅವ್ರ ಸಂಸಾರದಲ್ಲಿ ಬರೀ ಚಿತ್ರಹಿಂಸೆನೇ ಕೊಡ್ತಾ ಬಂದೆ. ನನ್ನ ಮಗನಿಗೆ ನನ್ನ ಬುದ್ಧಿನೇ ಕಲಿಸ್ತಾ ಬಂದೆ.
ಹಾಗೆ ಅನ್ನೋ ವಿಷಯದ ಬೀಜ ಅವನಲ್ಲಿ ನಾನೇ ಬಿತ್ತುತ್ತಾ ಬಂದೆ. ಇದುವರೆಗೂ ರಾಹುಲ್ ಯಾವತ್ತೂ ಅವ್ರ ತಂದೆನ ತಂದೆ ಅಂತ ಒಪ್ಕೊಳ್ಳಿಲ್ಲ. ಅವ್ರನ್ನ ಹೇಟ್ ಮಾಡಿಕೊಂಡೇ ಬಂದ. ಆದರೆ ಮಕರಂದ್ ಎಲ್ಲ ರೀತಿಯಲ್ಲೂ ರಾಹುಲ್ಗೆ ಸಹಾಯ ಮಾಡ್ತಾನೆ ಇದ್ರು. ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ ಪ್ರಯತ್ನನೂ ಪಟ್ಟರು. ಆದರೆ ನನಗೆ ನನ್ನ ಮಗ ಒಳ್ಳೆಯವನು ಆಗೋದಕ್ಕಿಂತ ಹಾಗೆ ಸಾಧಿಸೋದೇ ಮುಖ್ಯವಾಗಿತ್ತು. ಅದೆಲ್ಲ ಎಷ್ಟು ತಪ್ಪು ಅಂತ ನನಗೀಗ ಗೊತ್ತಾಗ್ತಾ ಇದೆ. ಲಾಯರ್ ಉಷಾ ಮತ್ತು ಮಕರಂದ್ ಮಧ್ಯೆ ಸಂಬಂಧನ ಕ್ರಿಯೇಟ್ ಮಾಡಿ ರೋಹಿತ್ ಮತ್ತು ವತ್ಸಲಗೆ ಈ ವಿಷಯ ಹೇಳಿ ಅವರ ಸಂಸಾರನೇ ಹಾಳು ಮಾಡ್ದ. ಇದರಿಂದ ನನ್ನ ಮನಸ್ಸು ಬದಲಾಯಿತು. ಇಂಥ ಒಂದು ರಾಕ್ಷಸನ ಮಗನ ಜನ್ಮ ಕೊಟ್ಟನಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಸಂಕಟ ಪಡ್ತಾ ಇದ್ದೀನಿ. ಕೇಳಿಯ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರೆ. ಈಗಲಾದರೂ ನಿನ್ನ ತಪ್ಪು ನಿನಗೆ ಅರಿವಾಗಿದೆಯಲ್ಲ. ಐ ಆಮ್ ಹ್ಯಾಪಿ ರಂಜಿತಾ. ದೈವೇಚ್ಛೆ ಹೇಗಿದೆಯೋ ಹಾಗಾಗಲೇಬೇಕು. ನಾನು ಇದುವರೆಗೂ ದೇವರಲ್ಲಿ ನಂಬಿಕೆ ಇಟ್ಟಿರಲಿಲ್ಲ. ಬರೀ ಮನುಷ್ಯ ಪ್ರಯತ್ನದಲ್ಲಿ ಮಾತ್ರ ನಂಬಿಕೆ ಇಟ್ಟಿದ್ದೆ. ಆದರೆ ಈಗ ನನಗೂ ದೇವರಲ್ಲಿ ನಂಬಿಕೆ ಬರ್ತಾ ಇದೆ. ಯಾಕೆಂದ್ರೆ ಅವನು ನಿನ್ನಲ್ಲೂ ಅಂಥ ಬದಲಾವಣೆ ತಂದು ಬಿಟ್ಟಿದ್ದಾನೆ. ಹೇಗಿದೆ ನೋಡಿದ್ಯಾ ಅವನ ಆಟ? ದಿಸ್ ಈಸ್ ಲೈಫ್. ರಂಜಿತಾ, ಮಕರಂದ್ ಇಸ್ ಅ ಫ್ಯಾಂಟಾಸ್ಟಿಕ್ ಫೆಲೋ. ಅವನ ಹೆಂಡತಿನೂ ಬಹಳ ಒಳ್ಳೆ ಹೆಂಗಸು. ನೋಡು, ಇನ್ನು ನಿನ್ನ ಮುಂದಿನ ಜೀವನನ ಅವ್ರ ಜೊತೆನಲ್ಲಿ ನೀನು ಕಳಿಬೇಕು. ಮಕರಂದ್ ಬಂದ್ರೆ ನಾನು ಒಂದು ಮಾತು ಅವನಿಗೆ ಹೇಳ್ತೀನಿ. ಒಳ್ಳೇದಾಗ್ಲಿ. ಗುಡ್ ಲಕ್. ಗುಡ್ ಲಕ್. ಹಲೋ. ಹಲೋ ಅಂಕಲ್, ಹೇಗಿದ್ದೀರಿ? ನಿಮ್ಮ ಮನೆ ಒಂದು ಸ್ಥಿತಿಗೆ ಬಂತ? ಯಾರ್ಯಾರೋ ಏನೇನೋ ಮಾತಾಡೋದನ್ನು ಕೇಳಿಸ್ಕೊಂಡೆ. ಗಾರ್ಗಿ, ಈ ಸುದ್ದಿಗಳೇ ಹಾಗೆ ವೈಲ್ಡ್ ಫೈರ್ ಥರ. ನೋಡೋಣ, ಇವತ್ತಲ್ಲ ನಾಳೆ ಒಳ್ಳೆ ದಿನ ಬರ್ಬೋದು. ಅಂಕಲ್, ನೀವು ಈಗಲೂ ಇಷ್ಟಪಡೋದಾದರೆ ನಿಮ್ಮ ಪೋಸ್ಟಿಗೆ ನೀವು ವಾಪಸ್ ಬರ್ಬೋದು. ಪ್ಲೀಸ್ ಅಂಕಲ್, ಪ್ಲೀಸ್ ಕಮ್ ಬ್ಯಾಕ್. ಥ್ಯಾಂಕ್ಸ್ ಗಾರ್ಗಿ, ಥ್ಯಾಂಕ್ಸ್ ಫಾರ್ ಯುವರ್ ಆಫರ್. ನೋಡಮ್ಮ, ನಾನು ಒಂದ್ಸಲಿ ಡಿಸಿಷನ್ ತೊಗೊಂಡ್ಮೇಲೆ ಮುಗೀತು. ಯಾವುದೇ ಕಾರಣಕ್ಕೂ ಅದನ್ನು ಬದಲು ಮಾಡೋದಿಲ್ಲ. ಗಾರ್ಗಿ, ಇವಾಗ ಆಫೀಸ್ನಲ್ಲೆಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಕಾಂಪಿಟೇಟಿವ್ ಆಗಿ ಕೆಲಸ ಮಾಡ್ತಾರೆ. ವೈ ಡು ಯು ವರಿ? ನಾನು ಆಫೀಸಲ್ಲಿಲ್ಲ ಅಂತ ನಿನಗೆ ಬೇಜಾರಾಗ್ಬೋದು. ನೋಡಮ್ಮ, ನೀನು ಯಾವುದೇ ವಿಚಾರಕ್ಕೆ ನನ್ನ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಅನಿಸಿದ್ರೆ ಯು ಕ್ಯಾನ್ ಕಾಲ್ ಮೀ ಅಪ್. ಓಕೆ, ಡೋಂಟ್ ವರಿ. ಥ್ಯಾಂಕ್ ಯು ಅಂಕಲ್. ಗಾರ್ಗಿ, ನೀವು ಫೋನ್ ಮಾಡಿದ್ದು ಒಳ್ಳೇದಾಯ್ತಮ್ಮ.
ಕುಚೇಲಂಗೆ ಪ್ರಜ್ಞೆ ಬಂದಿದೆ, ಆದರೆ ಅವನು ಯಾರನ್ನೂ ಗುರುತೇ ಹಿಡಿತಾ ಇಲ್ಲ. ಜ್ಞಾನ ಇಲ್ದಾಗ ಒಂದು ಸ್ಥಿತಿ, ಪ್ರಜ್ಞೆ ಬಂದಮೇಲೆ ಇನ್ನೊಂದು ಸ್ಥಿತಿ. ಅವನು ನನ್ನನ್ನೇ ಗುರುತು ಹಿಡಿಯಲಿಲ್ಲ. ನನಗೆ ತುಂಬ ಬೇಜಾರಾಗಿದೆ ಕಣಪ್ಪ. ದೇವ್ರಿಗೆ ಕರುಣೆನೇ ಇಲ್ಲ ಅಂತ ಅನಿಸುತ್ತೆ. ನನಗ್ಯಾಕೋ ಭಯ ಆಗುತ್ತೆ ಅಂಕಲ್. ಎಲ್ಲೋ ಏನೋ ತಪ್ಪು ನಡೆದಿದೆ ಅಂತ ನನಗನ್ನಿಸ್ತಿದೆ. ತಪ್ಪು ಯಾರೇ ಮಾಡಿರ್ಬೋದು, ಆದರೆ ಅದರ ಪರಿಣಾಮ ಬೀರೋದು ಕುಚೇಲನ್ ಮೇಲೆ ತಾನೆ. ಹೌದು ಅಂಕಲ್, ನನಗೂ ಅದೇ ಯೋಚನೆ ಆಗ್ತಿದೆ. ಕುಚೇಲ ಅಂಕಲ್ ಬೇಗ ಹುಷಾರಾಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ನಿನ್ನ ಒಳ್ಳೆ ಮನಸ್ಸು ನಿನ್ನನ್ನು ಕಾಪಾಡುತ್ತೆ ಬಿಡು. ಗಾರ್ಗಿ, ನಿನಗೆ ಟೈಮ್ ಸಿಕ್ಕಾಗ ಒಂದ್ಸಲಿ ಕುಚೇಲನ್ ಹೋಗಿ ನೋಡ್ಕೊಂಬಮ್ಮ. ಖಂಡಿತವಾಗ್ಲೂ ಅಂಕಲ್. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಬಾಯ್. ಬಾಯ್ ಅಂಕಲ್. ಅಮ್ಮ, ಪಪ್ಪಂಗೂ ಈ ಪೂಜೆ ಪುನಸ್ಕಾರಗಳಲ್ಲೆಲ್ಲ ನಂಬಿಕೆ ಇದೆಯಾ? ಅವ್ರಿಗೆ ದೇವ್ರ ಮೇಲೆ ತುಂಬಾ ಭಕ್ತಿ ಕಣೆ. ದಿನಾಲು ಅವರೇ ಪೂಜೆ ಮಾಡ್ತಾ ಇದ್ದದ್ದು. ಹೌದಾ? ನಾನು ನೋಡೇ ಇಲ್ವಲ್ಲ. ಹೇಗೆ ನೋಡ್ತೀಯ ಹೇಳು? ನೀನು ಹೇಳೋಕ್ಕಿಂತ ಮುಂಚೆನೆ ಅವ್ರು ಪೂಜೆ ಮಾಡಿ ಕೆಲ್ಸಕ್ಕೆ ಹೊರಡ್ತಿದ್ರು. ಅಮ್ಮ, ನನ್ಗೊಂದು ಯೋಚನೆ ಬರ್ತಿದೆ. ಈ ಗಂಟೆ ಶಬ್ದ ಪಪ್ಪಂಗೆ ಕೇಳಿಸಿದ್ರೆ ಏನಾದರೂ ಜ್ಞಾಪಕ ಬರ್ಬೋದಾ ಅಂತ. ಆಯ್ತು ಕಣೆ, ಆ ಪ್ರಯತ್ನನೂ ಮಾಡಿ ನೋಡೋಣ. ಸರಿ. ಅಮ್ಮ, ಪಪ್ಪಂಗೆ ನಾನೇ ಕೊಡ್ತೀನಿ. ಸರಿ. ಪಪ್ಪ, ಮಂಗಳಾರತಿ ತಗೊಳ್ಳಿ. ತಗೊಳ್ಳಿ ಪಪ್ಪ. ಯಾಕೆ ಶಬ್ದ ಮಾಡ್ತಿದ್ದೀರಾ? ಪಪ್ಪ, ನೀವು ಪೂಜೆ ಮಾಡ್ತಾ ಹೀಗೆ ಗಂಟೆ ಬಾರಿಸ್ತಾ ಇದ್ರಿ, ನೆನಪಿದ್ಯಾ? ಹೌದು ಅಂದರೆ ನೀವು ಪೂಜೆ ಮಾಡುವಾಗ ಜೋರಾಗಿ ಗಂಟೆ ಸದ್ದು ಮಾಡ್ತಾ ಇದ್ರಿ. ಆಗ ನಾನು ರಾಧಿಕಾ ಮಲಗಿದಾಳೆ, ಸ್ವಲ್ಪ ನಿಧಾನಕ್ಕೆ ಬಾರಿಸಿ ಎಚ್ಚರವಾಗುತ್ತೆ ಅವಳಿಗೆ ಅಂತ ಹೇಳ್ತಾ ಇದ್ದೆ. ಜ್ಞಾಪಕ ಬಂತ? ನೀವು ಹೀಗೆ ಬಾರಿಸ್ತಾ ಇದ್ರೆ ನನ್ನ ಕಿವಿ ಕಿವಿಡಾಗುತ್ತೆ. ದಯವಿಟ್ಟು ತೊಗೊಂಡೋಗಿ ಅದನ್ನ.
ಎಲ್ಲಿ ಹೋದ್ರು? ಇವತ್ತು ಕಾಣ್ತಾ ಇಲ್ವಲ್ಲ? ಯಾಕೋ ಈ ನಡುವೆ ತುಂಬ ಅನುಮಾನ ಬರೋ ಹಾಗೆ ನಡ್ಕೋತಾ ಇದ್ದಾರಲ್ಲ. ಇವ್ರನ್ನ ಯಾರಾದರೂ ಬುಟ್ಟಿಗೆ ಹಾಕ್ಕೊಂಡಿದ್ದಾರಾ? ಛೇ, ಶರತ್ ಇಂಥವ್ರು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲ ಪಪ್ಪ ಅವ್ರು ಒಳ್ಳೆಯವರು ಅಂತ ನಂಗೆ ಮದುವೆ ಮಾಡಿಸಿದ್ರು. ಯಾಕೆ ಬದಲಾದ್ರು? ಅಥವಾ ನಾನೇ ಏನಾದರೂ ತಪ್ಪು ತಿಳ್ಕೊಂಡಿದ್ದೀನಾ? ನೋನೋ, ತಪ್ಪೇನೇ ಇದ್ರು ಅವ್ರದ್ದೇ. ಇದನ್ನ ಶುರುವಿಂದಾನೇ ಹೊಸ್ಕಾಕ್ಬೇಕು, ಇಲ್ದಿದ್ರೆ ನನಗೆ ಹೊಡೆತ. ಎಸ್, ಐ ಹ್ಯಾವ್ ಟು ಡೂ ಸಮಥಿಂಗ್. ಐ ಹ್ಯಾವ್ ಟು ಡೂ ಸಮಥಿಂಗ್. ಭಟ್ರೆ, ಅಂಬಿಕಾ, ಶರತ್ ಅಲ್ರಿ? ಎಲ್ಲೋದ್ರ ಗೊತ್ತಿಲ್ಲ ಮೇಡಮ್. ನಾನು ನಿಮ್ಗೇನ್ ಹೇಳಿದ್ದೆ? ಅವ್ರ ಮೇಲೆ ಕಂಡಿಡಿ ಎಲ್ಲೆಲ್ಲ ಹೋಗ್ತಾರೆ ಅಂತ ಹೇಳಿ ಅಂತ ಹೇಳ್ದೆ ತಾನೆ? ಓಕೆ, ಇವತ್ತಿಂದ ನಿಮ್ಗೆ ಇನ್ನೊಂದು ಡ್ಯೂಟಿ. ಶರತ್ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಅವ್ರನ್ನ ಫಾಲೋ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಹೇಳ್ಬೇಕು. ಮನೆಯಲ್ಲಿ ಅವ್ರು ಏನೆಲ್ಲ ಮಾಡ್ತಾರೆ ಅದನ್ನ ಕೂಡ ಹೇಳ್ಬೇಕು. ಸರಿ ಮೇಡಮ್. ಹಾ, ಈ ವಿಷಯ ಯಾವುದೇ ಕಾರಣಕ್ಕೂ ಶರತ್ ಗೊತ್ತಾಗ್ಬಾರ್ದು. ಓಕೆನಾ? ಹೊರಡಿ. ಶರತ್, I'll catch you red-handed.